ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ಏನೇನಿದೆ ಅಂತ ಹೇಳಿ ಶೇರ್ ಮಾಡ್ತಾ ಹೋಗ್ತೀನಿ. ಪ್ಲೀಸ್ ವಿಡಿಯೋ ನೋಡ್ತಾ ಇದ್ದರೆ ಲೈಕ್ ಮಾಡಿರಿ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೀ ಇದ್ದಾಗ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ. ಈಗ ನಾನು ಊರಿಗೆ ಹೋಗಿ ಬಂದು ಆದಮೇಲಿನ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಯಾಕಂದರೆ ಊರಿಗೆ ಹೋಗಿ ಬಂದಮೇಲೆ ಸಖತ್ತು ತುಂಬ ಅಂದರೆ ತುಂಬಾ ಬಟ್ಟೆಗಳು ಇತ್ತು. ಇವಾಗ ಅದನ್ನೇ ಒಗೆದು ಒಣಗಾಕ್ತೀನಿ. ಈಗ ಬಿಸಿಲು ಚೆನ್ನಾಗಿ ಬೀಳೋದ್ರಿಂದ ಬಟ್ಟೆ ಒಗೆಯೋದಕ್ಕೆ ಬೇಜಾರು ಅನಿಸಲ್ಲ. ಇವಾಗ ನಾನು ಬಟ್ಟೆ ಒಗೆದು ಒಣಗಾಕಕ್ಕಂತ ಹೇಳಿ ಮೇಲೆ ಬಕೆಟ್ ಇಟ್ಟಿದ್ದೆ. ಒಂದು ಬಟ್ಟೆ ತಗೊಳ್ಳೋರಿಗೆ ಇನ್ನೊಂದು ಬಟ್ಟೆ ಕೆಳಗಡೆನೇ ಬಿದ್ದೋಯ್ತು ಅಲ್ಲಿ. ನೋಡಿ ಫ್ರೆಂಡ್ಸ್, ಬಿಸಿಲು ತುಂಬ ಚೆನ್ನಾಗಿದೆ. ಬಟ್ಟೆ ಅಂತೂ ಬೇಗ ಒಣಗುತ್ತೆ. ಇದು ಅವಾಗಲೇ ಒಂದು ಅರ್ಧ ತಾಸು ಆಯ್ತು. ಈ ಲೈನ್ ಫುಲ್ಲು ವೈಟ್ ಬಟ್ಟೆನೇ ಹಾಕಿ ತೊಳ್ಕೊ. ಈ ಲೈನ್ ಫುಲ್ಲು ವೈಟ್ ಬಟ್ಟೆನೇ ಒಗ್ದು ಹಾಕಿರೋದು. ಇದು ಬಿಸಿಲು ಚೆನ್ನಾಗಿರೋದ್ರಿಂದ ಒಣಕೊಂಡೈತೆ. ಮತ್ತು ಈ ಲೈನ್ ಫುಲ್ಲೆಲ್ಲ ಕಲರಿಂದ ಹಾಕಿದ್ದೀನಿ. ಯಾಕಂದರೆ ಅದರಲ್ಲಿ ಸ್ವಲ್ಪ ತುಕ್ಕಿಡ್ದಂಗೆ ಜಂಗ್ ಅಂದರೆ ತುಕ್ಕಿಡ್ದಂಗೆ ಆಗುತ್ತೆ. ವೈರ್, ಕಬ್ಬಿಣದ ವೈರ್ ಅದು. ಹಾಗಾಗಿ ಅಲ್ಲಿ ಸ್ವಲ್ಪ ಕಲರಿಂದ ಹಾಕಿದ್ದೀನಿ. ಅದಕ್ಕೆ ಕಲರಿಂದ ಹಾಕಿದ್ದೀನಿ. ಒಣಗಾಕಕ್ಕೆ ಜಾಗ ಇಲ್ಲ. ಒಳಗಡೆ ಇನ್ನೂ ಒಂದೆರಡು ಬಕೆಟ್ ತುಂಬಿದೆ. ಇದು ತುಕ್ಕು ಹಿಡಿಯಲ್ಲ, ಇದು ವೈರಿಂದು. ಹಾಗಾಗಿ ಈ ಕಡೆ ವೈಟ್ ಹಾಕ್ತೀನಿ, ಆ ಕಡೆ ಕಲರಿಂದ ಹಾಕಿರ್ತೀನಿ. ಅದು ಉಲ್ಟಾ ಮಾಡಿ ಹಾಕಬೇಕು. ಈಗ ಇಷ್ಟು ಜಾಗ ಫುಲ್ಲಾಗಿದೆ. ಇನ್ನು ಒಳಗಡೆ 2 ಬಕೆಟ್ ಇದೆ. ಇದು ಒಣಗಿ ತೆಗೆದಾದ್ಮೇಲೆ ಅದನ್ನು ಹಾಕಬೇಕು. ನೀನು ಒಬ್ಬನೇ ಮಾಡು, ನೀ ಸ್ನಾನ ಮಾಡು, ನಾನು ಅವಿಷ್ಟು ಬಟ್ಟೆ ಒಗೆದು ಹಾಕ್ತೀನಿ. ಆಯಿತಾ? ಸೈಕಲ್ ತಂದು ಈ ಕಡೆ ನಿಲ್ಲಿಸೋದನ್ನು ಬೇಗ ಇಟ್ಬಿಟ್ಟು ಟವಲ್ ತೊಗೊಂಬ. ಅದನ್ನ ಇಟ್ಟು ಏಕೆ ಈಗ ನಾನು ಕೈಯಿಂದ ಇವಿಷ್ಟು ಮತ್ತಂದರೆ ಇವಿಷ್ಟು ಬಟ್ಟೆನ ಒಗೆದು ಹಾಕಬೇಕು. ಕೆಲವೊಂದು ಭಾಳ ಸೂಕ್ಷ್ಮ ಇರ್ತವೆ. ಹಂಗಾಗಿ ಆಯ್ತು ನೋಡಿ. ಆ ಸೀರೆ ಇಷ್ಟು ಒಂದು ಹಾಕಿ ಒಂದು ನಿಮಿಷ ಆಗಿರ್ಬೇಕ್ರೆ, 10 ಸೆಕೆಂಡ್ ಆಯ್ತಾ? 1 ನಿಮಿಷ ಆಗಿರ್ಬೇಕು. ಹಾಲೆ ಒಣಗ್ತೈತೆ. ಮತ್ತು ಅವೆಲ್ಲ ತೆಗೆದು ಮತ್ತೆ ಇಷ್ಟ ಆಗಿದೆ. ನಿಂತ್ಕೊಂಡೆ ಕಂಡುಬಿಡಕ್ಕಾಗ್ತದೆ. ಅಷ್ಟು ಸ್ಟ್ರಾಂಗ್ ಬಿಸಿಲೈತೆ. ಬಕೆಟ್ ತೊಂಬ. ಇಲ್ಲಿ ನೋಡಿ ಫ್ರೆಂಡ್ಸ್, ಹೀಗಿಲ್ಲ ಮಡ್ಚಕ್ಕೆ ಹಚ್ಚಿದ್ದೆ. ಗಾನವಿನ ಐರನ್ ಮಾಡೋ ಬೇರೆ, ಡೈಲಿ ಹಾಕೊಳ್ಳೋ ಬೇರೆ ಮಾಡಿಡ ಅಂತೇಳಿ ಮಡ್ಚಕ್ಕೆ ಹಾಕಿದ್ದೀನಿ. ಇದ್ರಾಗೆಲ್ಲ ಆಲ್ಮೋಸ್ಟ್ ಐರನ್ ಮಾಡೋ ಬಟ್ಟೆನೇ ಇರೋದು. ಎಲ್ಲ ಐರನ್ ಮಾಡಿ ಇಡಬೇಕು. ಮಡ್ಚಕ್ಕೆ ಹಚ್ಚಿದ್ದೀನಿ ಗಾನವಿನ. ಯಾಕೆ ನಿಂಗೆ ಓಡಿ ಹಾಂ? ಯಾಕೆ ಚೆನ್ನಾಗಿಲ್ವಾ? ಎಲ್ಲ ಎಸ್ತ್ರಿ ತಮ್ಮ ಅಲ್ಲಿಡು ಒಳಗೆ. ಚೆನ್ನಾಗಿಲ್ಲ ಅಂದರೆ ಅಂಥದ್ದು ವೇಸ್ಟ್ ಹಾಕಿ ಮಾಡಬೇಕಿತ್ತು. ಇದನ್ನ ಯಾಕೆ ಇಲ್ಲ ಹಾಕಿದ್ದೀರಾ ಸೈಕಲ್ಗೆ? ಹಿಂದೆ ಹಾಕ್ಬೇಕು ತಾನೇ, ಅದು ಹೋಗ್ಬಾರ್ದು ಅಂತನಾ? ಹಿಂದಿನ ವೀಲಿಗೆ ಹಾಕಬೇಕು ಅದನ್ನು. ಈ ಥರನೇ 2 ಸೈಕಲ್ ವೀಲ್ ಸೇರಿಸಿ ಹಾಕ, 2 ತೊಗೊಂಡೋಗ್ಬಾರ್ದು ಅಂತ. ಮಜ್ಜಿಗೆ ಮೊಸರು ತೊಂಬ. ಮಜ್ಜಿಗೆ ಇನ್ನೊಂದ್ರಾಗ ಐತೇನು? ಮೊಸರು ಇಲ್ಲನ? ಅಷ್ಟೇನಾ ಫ್ರೆಂಡ್ಸ್? ನಾನು ಈಗ ಬಟ್ಟೆ ಮಿಷಿನ್ಗೆ ಹಾಕಿದ್ದೆ. ಇಲ್ಲಿ ನೋಡ್ತಿರ್ಬೋದು, ಇನ್ನೂ ಈ ಕಡೆ ಬಟ್ಟೆ ಇದೆ. ಇಲ್ಲಿ ಡ್ರೈಗೆ ಹಾಕಿದ್ದೆ ನಾನು. ನಮ್ಮದು ವಾಷಿಂಗ್ ಮಿಷಿನ್ ಇದ್ದಕ್ಕಿದ್ದಂಗೆ ನೋಡ್ತಿರ್ಬೋದು ಬ್ಲಾಸ್ಟ್ ಆಗೋಗಿ ಒಡೆದೋಗಿತ್ತು. ಅದು ಯಾಕೆ ಹಂಗಾಯಿತು ಅಂತ ಗೊತ್ತಿಲ್ಲ. ಇಲ್ಲಿ ಹೋಗಿ ಸಿಗಾಕೊಂಡಿದೆ, ಇದು ಒಡೆದೋಗಿದೆ. ಈಗ ಅದು ಎಲ್ಲಿ ಬಿದ್ದಿದೆ ಅಂತ ಗೊತ್ತಿಲ್ಲ. ಫುಲ್ ಬಾಂಬ್ ಬ್ಲಾಸ್ಟ್ ಆದಂಗೆ ಆಗೋಯ್ತು. ನಾನು ಬಾತ್ರೂಮಲ್ಲಿ ಜಾರ್ಕೊಂಡು ಕೂಡ ಬಿದ್ದಿದ್ದೀನಿ. ಈಗ ಫುಲ್ ಭಯ ಆಯಿತು ನನಗೆ. ಇನ್ನೂ ಕೈಕಾಲು ನಡುಗ್ತಾ ಇದೆ, ವಾಯ್ಸ್ ಒಂಥರ ಶೇಕ್ ಆಗ್ತಿದೆ. ಆ ಬಾಂಬ್ ಸಿಡ್ದಿರೋ ಥರ ಡಮ್ ಅಂತು. ಇಲ್ಲಿ ನೋಡ್ತಿರ್ಬೋದು ಒಳಗಡೆ ಬಿದ್ದಿದೆ. ಅದಲ್ಲಿ ಕೆಳಗಡೆ ಕಾಣಿಸ್ತಿದೆ ಅನಿಸುತ್ತೆ. ಈ ಕಡೆ ಪಾರ್ಟ್ ಎಲ್ಲ ಅಲ್ಲಿ ಒಳಗೆ ಬಿದ್ದೈತೆ, ಕಾಣಿಸ್ತಿಲ್ಲ. ಅದಲ್ಲಿ ಒಂಥರ ಅಳುನೇ ಬರ್ತೈತೆ ನನಗೆ. ನಾನು ಎಲ್ಲೋ ಕರೆಂಟಿಂದ ಇದನ್ನೇ ಬ್ಲಾಸ್ಟ್ ಆಗೋಯ್ತು ಅಂದ್ಕೊಂಡೆ. ನೋಡಿದ್ರೆ ನಮ್ಮ ಮಿಷಿನ್ನು ಹಾಳಾಗೋಯ್ತು.
ಇವತ್ತು ತಾನೇ ಹೇಳಿದ್ದೆ ನಾನು ನನ್ನ ಫ್ರೆಂಡ್ ಮುಂದೆ, ನಮ್ಮ ವಾಷಿಂಗ್ ಮಿಷಿನ್ ತಂದು 11 ವರ್ಷ ಆಯಿತು ಅಂತ. ಅದು ಇವತ್ತೇ ಬ್ಲಾಸ್ಟ್ ಆಗೋಯ್ತು ನೋಡಿ. ಆವಾಗಲೇ ನಾನು 11,500 ಕೊಟ್ಟು ತೊಗೊಂಡಿದ್ದು. ಸಖತ್ ಬೇಜಾರಾಗ್ತಿದೆ ಈ ಥರ ಆಗಿದ್ದಕ್ಕೆ. ಎಷ್ಟು ಹೆಲ್ಪ್ ಆಗ್ತಿತ್ತು ನನಗೆ ಇದು ಮಿಷಿನ್ನು. ನೋಡಿದ್ರೆ ನನಗೆ ಅಳು ತಡೆಯೋಕ್ಕೆ ಆಗ್ತಿಲ್ಲ. ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ನನಗೆ. ಈಗ ನಮ್ಮ ಮನೆಯವ್ರಿಗೆ ಫೋನ್ ಮಾಡಬೇಕು. ಅಲ್ಲಿ ಬಿದ್ದೈತೆ ನೋಡ್ರಿ ಪೀಸ್ ಕೆಳಗಡೆ, ಇದ್ರದ್ದೆಲ್ಲ ಕಂಠ ಹೊಡೆದು ಕೆಳಗೆ ಹೋಗೈತೆ. ಈ ಥರ ಪೀಸ್ ಆಗೈತೆ ಎಲ್ಲ. ಎಷ್ಟು ನನಗೆ ಹೆಲ್ಪ್ ಅಂದರೆ ನಂದೊಂಥರ ಇದು ಪಾರ್ಟ್ನರ್ ಥರ ಆಗೋಗ್ಬಿಟ್ಟಿತ್ತು. ನನಗೆ ಹುಷಾರಿಲ್ದಾಗ ಅಥವಾ ಮಳೆ ಬಂದಾಗ ಎಲ್ಲ ಬಟ್ಟೆಗೆ ಒಗೆದು ಡ್ರೈ ಮಾಡಿಕೊಡೋದು. ಇದರಲ್ಲಿ ಇನ್ನೂ ಸುಮಾರು ಬಟ್ಟೆಗಳಿದ್ದಾವೆ. ಗ್ರೀನ್ ಕಲರ್ ಇರೋದೇನು? ಅದು ಪ್ಲಾನೆಟ್ ಅಲ್ಲ, ಅದೀಗ ಡ್ರಾಯಿಂಗ್ ಬಿಡಿಸ್ತಿದೆಯಲ್ಲ, ಏನದ? ಅದು ವಾಟರ್. ಬಿಡಿಸು. ಇಲ್ಲಿರೋ ಇದು ಟ್ಯಾಪ್, ಇದು ಅರ್ಥ. ಅಕ್ಕನ್ಸ್ಕೊಳ ಸೇಮ್ ಈ ಥರನ ಬಿಡಿಸು. ನೋಡಿ ಫ್ರೆಂಡ್ಸ್, ವಸಿಷ್ಠ ನೋಡ್ಕೊಳ್ಳಾರ್ದನೆ ಹಂಗೆ ಬಿಡಿಸ್ತಾನೆ. ಅರ್ಥಲ್ಲಿ ಗ್ರೀನ್ ಕಲರ್ ಇರೋದು ಲ್ಯಾಂಡು, ಸ್ಕೈ ಬ್ಲೂ ಇರೋದು ವಾಟ್ರ್. ಆ ಕಡೆ ಟ್ಯಾಪ್ ಬಿಡಿಸೋನು ನಲ್ಲಿ. ಅವನೇ ಸ್ವಂತಾಗಿ ಬರಿತಾ ಇರೋದು. ಪೂರ್ತಿ ಆದಮೇಲೆ ತೋರಿಸ್ತಿರ್ತಾರೆ. ಕರೆಂಟ್ ಹೋಗಿದೆ, ಕರೆಂಟ್ ಇಲ್ಲ. ಬೆಳಕಲ್ಲೇ ಬಿಡಿಸ್ತಾನೆ, ಮೊಬೈಲ್ ಬೆಳಕಲ್ಲಿ. ಶಕೆ. ನಾವು ಐರನ್ ಮಾಡ್ತಾಯಿದ್ವಿ, ಕರೆಂಟ್ ಹೋಯ್ತು. ಆರೆಂಜ್ ಆತಲ್ಲ ಇವಾಗ ಲೈಟ್. ಇಷ್ಟಾಗಿದೆ. ಇಲ್ಲೊಂದೆರಡು ಇಟ್ಟಿದ್ದೀನಿ ಐರನ್ ಮಾಡಿ. ಮತ್ತು ಈ ಕಡೆ ಒಂದು ಸ್ವಲ್ಪ ಇಟ್ಟಿದ್ದೀನಿ ನೋಡಿ. ಇನ್ನು ಇಲ್ಲಿರೋವೆಲ್ಲ ಐರನ್ ಮಾಡೋವು, ಅಲ್ಲಿರೋವೆಲ್ಲ ಐರನ್ ಮಾಡೋವು. ಕರೆಂಟ್ ಹೋಗಿರೋದಕ್ಕೆ ಕುಂತಿದ್ದೀವಿ ಸುಮ್ಮನೆ. ಶಕೆ ಒಂದು ಆಗ್ತಾಯಿದೆ. ಸೊಳ್ಳೆ ಕಾಟ, ಶಕೆ ಕಾಟ ಇನ್ಮೇಲೆ ಬೇಸಿಗೆ ಮುಗಿಯೋವರೆಗೂ. ಫ್ಯಾನ್ ಹಾಕಿದರೆ ಸೊಳ್ಳೆನೂ ಬರಲ್ಲ, ಶೆಕೆನೂ ಆಗಲ್ಲ. ಮುಗಿತಾ? ಚೆನ್ನಾಗಾಗಿದೆ. ಸೇವ್ ವಾಟರ್, ಸೇವ್ ಅರ್ತ್ ಅಂತ ಬರೀ ಕೆಳಗಡೆ. ಇಲ್ಲಿ ಸೇವ್ ವಾಟರ್, ಸೇವ್ ಅರ್ತ್ ಅಂತ ಬರೀ, ಚೆನ್ನಾಗಿರುತ್ತೆ. ಸ್ಕೂಲಿಗೆ ತೊಗೊಂಡೋಗಂತಿ ಮಂಡೆ. ಮ್ಯಾಮಿಗೆ ಹೋಗಿ ಕೊಡು, ಹಾಕ್ತಾರಲ್ಲಿ. ಆಯಿತಾ? ಸೈನ್ ಹಾಕೋದು ಬೇಡ, ಬರೀ ನೀ ಬರೀ ಅಲ್ಲಿ ನೋಟಿಸ್ ಬೋರ್ಡಿಗೆ ಹಾಕ್ತಾರೆ. ಆಯಿತಾ? ಅದು ಗೋಡೆಗೆ ಬರೀ ಪಟ ಪಟ ಬರೀ ಗೋಡೆಗೆ. ಸೇವ್ ವಾಟರ್, ಫಿಂಗರ್ ಗ್ಯಾಪ್. ಅಲ್ಲಿ ಬೇಡ. ಸೇವ್ ವಾಟರ್, ಆಮೇಲೆ ಅರ್ತ್ ಬರಬೇಕು. ಫಸ್ಟ್ ವಾಟರ್, ಸೇವ್ ವಾಟರ್, ಸೇವ್ ಅರ್ತ್ ಅಷ್ಟೇ. ಆಯಿತಾ? ಕೊಡಿಲಿ. ಲೇಔಟ್ ಸಮೇತ ಕೊಡು. ಕ್ಯಾಪ್ ಹಾಕುವ. ತಗೋ. ಮಂಡೇ ಸ್ಕೂಲ್ಗೆ ಹೋಗ್ತೀಯಲ್ಲ, ಟ್ಯಾಪ್ ಉಲ್ಟಾ ಬರೆದಿದೆಯೇನು? ಅಲ್ವಾ? ಹೌದು. ಇಲ್ಲಿಂದ ನೀರು ಬರಬೇಕಿತ್ತು. ಇಲ್ಲ, ಇದು ಇಲ್ಲಿ ಟಚ್ ಆಗಬೇಕಿತ್ತು, ಇದ್ರಾಗಿಂದ ನೀರು ಬೀಳಬೇಕಿತ್ತು. ನಲ್ಲಿ ಉಲ್ಟಾ ಹಚ್ಚಾನೆ. ನಂದೇನು ಅಂತ ನಾನು ಹೊಸ ಏರ್ಪೋಡ್ಸ್ ತೊಗೊಂಡಿದ್ದೀನಿ. ನಂದು ಬ್ಲೂಟೂತ್ ಇತ್ತು, ಅದು ಮೊನ್ನೆ ಊರಿಗೆ ಹೋಗಿ ಬರೋ ಅಷ್ಟರಲ್ಲಿ ಹಾಳಾಗಿಬಿಟ್ಟಿದೆ. ಏನಾಗಿದೆಯೋ ಗೊತ್ತಿಲ್ಲ, ಅದು ಆನೂ ಆಗ್ತಿಲ್ಲ. ಮತ್ತು ರಿಪೇರಿನೂ ಮಾಡೋಕ್ಕೆ ಬರಲ್ವಂತೆ. ನಮ್ಮ ಮನೆಯವ್ರು ಅಂದ್ರೆ ಅದು ಯೂಸ್ ಆ್ಯಂಡ್ ಥ್ರೋ ಅಂಥೇಳಿ. ಮತ್ತು ನನಗೆ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ಬೇಕೇ ಬೇಕು. ಹೊರಗಡೆ ಸೌಂಡು ಅದೆಲ್ಲ ಗೊತ್ತಾಗಲ್ಲ, ಹೆಂಗೆ ಎಡಿಟ್ ಮಾಡೋವಾಗ ವಾಯ್ಸ್ದು ಅದೆಲ್ಲ ಕೆಲವೊಂದೊಂದು ಎಡಿಟ್ ಮಾಡಬೇಕಾದ್ರೆ ಇಯರ್ಫೋನ್ಸು, ಬ್ಲೂಟೂತು ಈ ಥರ ಹಾಕ್ಕೊಂಡೆ ಎಡಿಟ್ ಮಾಡಬೇಕು. ಹಾಗಾಗಿ ನಮ್ಮ ಮನೆಯವರು ಇದನ್ನು ಕೊಡಿಸಿದ್ರು. ಇದಕ್ಕೆ
1200 ಏನೋ ಅಂದ್ರಂತೆ. ತೊಗೊಂಬಂದಿದ್ದಾರೆ ಮೊನ್ನೆ. ಬೋಟ್ ಕಂಪನಿದಿದು. ತುಂಬ ಚೆನ್ನಾಗಿದೆ, ಸೌಂಡ್ಸ್ ಅದೆಲ್ಲ ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿದೆ. ಏರ್ಪೋರ್ಟ್ಸು ಆನ್ಲೈನಲ್ಲೂ ಸಿಗುತ್ತೆ. ಆನ್ಲೈನ್ಗಿಂತ ಇಲ್ಲಿ ಲೋಕಲ್ ಶಾಪಲ್ಲಿ ತೊಗೊಳೋದು ಬೆಟರ್. ಏನಾದರೂ ಆದರೆ ಪ್ರಾಬ್ಲಮ್ ಆದರೆ ಅವ್ರ ಹತ್ರ ತೊಗೊಂಡು ಹೋಗ್ಬೋದು. ಹಾಂ, ಇದು ಚಾರ್ಜರು. ಮತ್ತು ಇದರಲ್ಲಿ ಇವು ಇದ್ವಲ್ಲ ಕಿವಿಗೆ ಅಲ್ಲ, ಕಿವಿಗೆ ಹಾಕ್ಕೊಳ್ಳೋದು ಇಲ್ಲಿದೆಯಲ್ಲ, ಇಲ್ಲಿ ನೋಡಿ ಎಕ್ಸ್ಟ್ರಾ 2 ಈ ಥರದ್ದು ಮುಂದ್ಗಡೆ ಕಿವಿಗೆ ಹಾಕ್ಕೊಳ್ಳೋ ಮಿಸ್ ಆದರೆ ಅಂಥೇಳಿ ಕೊಟ್ಟಿದ್ದಾರೆ. ಅದರಲ್ಲಿ 2 ಚಿಕ್ಕದಿದೆ, 2 ದೊಡ್ಡದಿದೆ. ಯಾಕಂದರೆ ಕೆಲವೊಬ್ರು ಕಿವಿ ಚಿಕ್ಕದಿರುತ್ತಲ್ಲ, ಹಾಗಾಗಿ ಅದೊಂದು ಕಣ್ಣು ಸುತ್ತ ಒಂದು ಸ್ವಲ್ಪ ಕೆಂಪು ಕಾಣಿಸ್ತೈತೆ. ಎರಡು ಕಣ್ಮುಚ್ಚು, ತೆಗಿವ ಕಣ್ಣು. ಆ ಕಡೆ ನೋಡಿ, ಲೆಫ್ಟ್ ರೈಟ್ ಮೇಲೆ ನೋಡು. ಇಲ್ಲ ಹೊಡ್ಕೊಳ್ಳೋದ ಬಿಡಿ. ಇವಾಗ 2 ಕಣ್ಣು ಒಂದೇ ಸಮ. ಇದೊಂದು ಸ್ವಲ್ಪ ರೆಡ್ ಆದಂಗೆ ಐತೆ ಲೆಫ್ಟ್ ಸೈಡ್. ಹೊರಗೆ ಒಳಗೆ 2 ಕಡೆನೂ. ಬಿಡಿ ನಿಲ್ತು. ಐ ಟೆಸ್ಟ್ ಆದಮೇಲೆ ಡಾಕ್ಟರ್ ಒಂದ್ಸಲಿ ಟೆಸ್ಟ್ ಮಾಡಿ ಏನೂ ಪ್ರಾಬ್ಲಮ್ ಇಲ್ಲ, ಡಸ್ಟ್ ಕೈಯಿಂದ ಮುಟ್ಟಿರ್ತಾರಲ್ಲ, ಹಾಗಾಗಿ ಇನ್ಫೆಕ್ಷನ್ ಆಗಿದೆ ಅಂತಷ್ಟೇ ಹೇಳಿದರು. ಕಣ್ಣು ಚೆಕ್ ಮಾಡಿಸ್ಕೊಂಡು ಬಂದ್ವಿ. ಕಣ್ಣಿಂದ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಐ ಡ್ರಾಪ್ ಕೊಟ್ಟಿದ್ದಾರೆ. ಡೈಲಿ 4 ಟೈಮ್ಸ್ ಹಾಕಬೇಕಂತೆ. ಅದು ಇನ್ಫೆಕ್ಷನ್ ಆಗಿದೆಯಂತೆ. ಆ ಕೈಯಲ್ಲಿ ಕಣ್ಣು ಉಜ್ಜುತ್ತಾರಲ್ಲ, ಹಾಗಾಗಿ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿ ಐ ಡ್ರಾಪ್ ಬರೆದು ಕೊಟ್ಟಿದ್ದಾರೆ. ಕನ್ನಡಕ ಬಂದಿರ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ, ಬಟ್ ಕನ್ನಡಕ ಬಂದಿಲ್ಲ ಅವಳಿಗೆ. ಬಾ ಹಾಕ್ತೀನಿ, ಈಗ ಒಂದು ಸಲ ಹಾಕ್ತೀನಿ. ರಾತ್ರಿ ಮಲಗೋವಾಗ ಒಮ್ಮೆ ಹಾಕ್ತೀನಿ. ಬೆಳಗ್ಗೆ ಸ್ಕೂಲ್ಗೆ ಎದ್ದ ತಕ್ಷಣ ಹೇಳ್ತೀಯಲ್ಲ, ಮುಖ ತೊಳ್ಕೊಂಬಂದ ತಕ್ಷಣ ಒಮ್ಮೆ ಹಾಕಿಸ್ಕೊ. ಸ್ಕೂಲ್ಗೆ ಹೋಗೋವಾಗ ಒಮ್ಮೆ ಹಾಕ್ಕೊಂಡು ಹೋಗು. 4 ಸಲ ಆಗುತ್ತೆ. ಬಂದ ತಕ್ಷಣ ಒಮ್ಮೆ ಹಾಕಿಸ್ಕೊ, ರಾತ್ರಿ ಮಲಗೊಂಬಂದು ಒಮ್ಮೆ ಹಾಕಿಸ್ಕೊ. 5 ಗಂಟೆ 6 ಗಂಟೆ ಓಪನ್ ಮಾಡ. ಹೋಲ್ ಮಾಡಬೇಕಾ? ಹೋಲ್ ಐತಾ? ಬೆಂಡ್ ಮಾಡು. ಮಾಡಬೇಕು ಸರಿ. ಹಿಂಗೆ ಮಾಡು. ಹೊರಗೆ ಅಲ್ಲಿ ಮೇಲೆ ನೋಡು. ಸ್ವಲ್ಪ ತಂಗೆ ಮುಚ್ಚು. ಇದ್ರ ಕ್ಯಾಪ್ ಮತ್ತಲ್ಲೇ ನಿದ್ದೆ ಹೊಡಿಬೇಡ. ಒಂದು 5 ನಿಮಿಷ ಅಷ್ಟೇ. ಗೋಡಂಬಿ ಪೀಸ್ ತಗೊಳ್ಳೋದ. ತರಿಸ್ತೀನಿ. ಮಕಾನ ಆಫರ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕಳಪೆ ಆಗಿರೋ ಕ್ವಾಲಿಟಿ ಯಾವುದು ಕೊಡಲ್ಲ ಸರ್. ಕೆಳಗಡೆ ಇಲ್ಲ, ಅದು 300 ರೂಪಾಯಿ ಕಾಲ್ ಕೆಜಿ.
ಚಿಯಾ ಸೀಡ್ಸ್ ಕೊಡುತ್ತೆ ಫಸ್ಟ್ ಇದೆ ಅದು 4 ವೆರೈಟಿ ಇದೆ. ತೋರಿಸಿ ಯಾವುದು. ಇದು 210 ಕಾಲ್ ಕೆ ಜಿ ಇದು 360 ಕಾಲ್ ಕೆ ಜಿ, ಇದು 313 ಫ್ರೆಂಡ್ಸ್ ಡ್ರೈ ಫ್ರೂಟು ಬೇಕಾಗಿತ್ತು, ಹಾಗಾಗಿ ತರಕ್ಕೆ ಹೋಗಿದ್ವಿ. ನೋಡಿದ್ರಲ್ಲ ಈ ವಿಡಿಯೋದಲ್ಲಿ, ಅದು ಹೊಸದಾಗಿ ಡ್ರೈ ಫ್ರೂಟ್ಸ್ ಅಂಗಡಿ ಓಪನ್ ಆಗಿರೋದು. ಬರೀ ಡ್ರೈ ಫ್ರೂಟ್ಸು, ನಟ್ಸು, ಸೀಡ್ಸು ಇದು ಸಿಗುತ್ತೆ ಅಲ್ಲಿ, ಚಾಕ್ಲೇಟ್ಸು. ನಮಗೆ ಏನು ಬೇಕು ಅದು ಒಂದು ಆಫರ್ ಬಿಟ್ಟಿದ್ರು, 1199ಗೆ ಎಲ್ಲ 9 ಐಟಮ್ಸು ಕಾಲು kg ಆಫರ್ ಬಿಟ್ಟಿದ್ರು. ಬಟ್ ನಮಗೆ ಸನ್ಫ್ಲವರ್ ಸೀಡ್ಸು ಮತ್ತು ಕುಂಬಳಕಾಯಿ ಬೀಜ ಮತ್ತು ಏನಪ್ಪ ಕಲ್ಲಂಗಡಿ ಬೀಜ, ಅಗಸೆ ಬೀಜ, ಚಿಯಾ ಸೀಡ್ಸ್ ಇದೆಲ್ಲ ನಮ್ಗೆ ಬೇಡ. ಯಾಕಂದರೆ ನಮಗೆ ಇದು ಬೇಕಾಗಿತ್ತು ಮೇನ್, ಮಕ್ಕಳಿಗೆ ಮಿಲ್ಕ್ ಶೇಕ್ ಮಾಡಿಕೊಡೋದಕ್ಕೆ. ಹಾಗಾಗಿ ನಾನು ಇದನ್ನಷ್ಟೇ ತೊಗೊಂಬಂದೆ. ಮತ್ತು ಬೇಸನ್ ಲಾಡು ತೊಗೊಂಬಂದಿರೋದು. ಇದು ಮೂಂಗ್ ದಾಲ್ ಲಡ್ಡು ಅಂತ ಐತೆ. ಬೇಸನ್ ಉಂಡೆ, ಮೂಂಗ್ ದಾಲ್ ಅಂದರೆ ಹೆಸರು ಬೇಳೆ. ನೋಡಬೇಕು, ಓಪನ್ ಮಾಡಿ ನೋಡಿದ ಮೇಲೆ ಹೆಂಗಿದೆ ಅಂತ. ಆಫರ್ ನೋಡಿ ಆಫರಲ್ಲಿ ಇರೋದನ್ನೆಲ್ಲ ತರಕ್ಕೆ ಹೋದ್ವಿ. ಬಟ್ ಅಲ್ಲಿ ಹೋದ್ಮೇಲೆ ಅಗಸೆ ಬೀಜ, ಸೂರ್ಯಕಾಂತಿ ಬೀಜ ಇದೆಲ್ಲ ಇತ್ತು. ಅದು ಬೇಡ, ಇನ್ನೇನು ಸಿಗುತ್ತಲ್ಲ ಅಂಥೇಳಿ ನಾವು ಇದನ್ನಷ್ಟೇ ತೊಗೊಂಬಂದೆ. ಇದಕ್ಕೆ ಟೋಟಲ್ ಆಗಿ ಬಂದು 1400 ರೂಪಾಯಿ ಆಯಿತು ಫ್ರೆಂಡ್ಸ್ ಇಷ್ಟಕ್ಕೆ. ಅಂದರೆ ಎಲ್ಲ ಕಾಲು kg ಇದೆ, ಇದು ಮಾತ್ರ ಅರ್ಧ kg ಇದೆ. ನಾವು ಆಫರ್ ನೋಡಿ ತರಕ್ಕೆ ಹೋಗಿ ಇದನ್ನು ತಗೊಂಡು ಬಂದ್ವಿ. ಥ್ಯಾಂಕ್ ಯು ಕಾರ್ಡ್ ಕೂಡ ಇಟ್ಟಾರೆ ನೋಡಿ ಫ್ರೆಂಡ್ಸ್ ಇದ್ರೊಳಗಡೆ. ಚೆನ್ನಾಗಿದೆ, ಪರವಾಗಿಲ್ಲ. ತೀರಾ ತಿನ್ನಬೇಕು ಒಂದ್ಸಲ, ಬೇಡನೋ ಒಂದ್ಸಲ, ಹಾಗಿದೆ.